ಎಲ್ರಿಗೂ ನಮಸ್ಕಾರ. ಈ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರುವಂತಹ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬು ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಒಂದು ಸುದ್ದಿಗೋಷ್ಠಿಯ ವಿಚಾರ ಏನು ಅಂದ್ರೆ, ರಾಜ್ಯವ್ಯಾಪಿ ನಡೆಯುತ್ತಿರುವಂತಹ ಪರಿಶಿಷ್ಟ ಜಾತಿಯ ಸಮುದಾಯದ ಒಂದು ವಿಂಗಡಣೆಯ ಅಂಗವಾಗಿ ಏನು ಬಲಗೈ ಸಮಾಜಕ್ಕೆ ಆಗಿರುವಂತಹ ಅನ್ಯಾಯವನ್ನ ಖಂಡಿಸಿ ನಾವು ಈ ಪತ್ರಿಕಾಗೋಷ್ಠಿಯನ್ನ ನೀಡ್ತಿದ್ದೇವೆ. ಈ ಪತ್ರಿಕಾಗೋಷ್ಠಿಯು ಯಾರ ವಿರುದ್ಧನೂ ಅಲ್ಲ, ಯಾರ ತೇಜೋದಯ ಮಾಡುವ ಅಂಶವೂ ಅಲ್ಲ. ಇದು ನಮ್ಮ ಜನಾಂಗದ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಆಗಿರುವಂತಹ ಅನ್ಯಾಯವನ್ನು ಪ್ರತಿಭಟಿಸಕ್ಕೋಸ್ಕರ ನಾವು ಈ ದಿನ ನಿವೃತ್ತ ಬಲಗೈ ಸಮಾಜದ ನೌಕರರ ಒಕ್ಕೂಟದ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನ ನಾವು ಮಾಡ್ತಿದ್ದೇವೆ. ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತಂದ್ರೆ, ಈ ಹಿಂದೆ ನಡೆದಿರುವಂತಹ ಜಾತಿ ಪರಿಶಿಷ್ಟ ಜಾತಿ ಸಮೀಕ್ಷೆಯ ವರದಿಯಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯು ಬಹಳ ಅವೈಜ್ಞಾನಿಕವಾಗಿ ಬಂದಿರುವುದು ನಮಗೆ ತಿಳಿದು ಬಂದಿರ್ತದೆ. ಏನು ಅಂತ ಅಂದ್ರೆ, ಇಲ್ಲಿ ಗಣತಿಯನ್ನು ಮಾಡುವಾಗ ಈ ಸಮಿತಿ ಆದಿ ಕರ್ನಾಟಕ ಮತ್ತು ಛಲವಾದಿ ಅಂತಕ್ಕಂಥ ಸಮಾಜದ ಒಂದು ಸಮಾಜವನ್ನು ನಮೂದನೆ ಮಾಡಿರುವಂತ ಸಮಾಜವನ್ನು ಇವೆಲ್ಲವೂ ಸಹ ಮೂಲತಃ ಹೊಲೆಯ ಜಾತಿಗೆ ಸಂಬಂಧಿತ ಜಾತಿಗಳು. ಇವನ್ನ ಬೇರೆ ಸಪರೇಟ್ ಮಾಡಿ ಈ ಹೊಲೆಯ ಜಾತಿಯನ್ನೇ ನಾವು ಬೇರೆ ಬೇರೆ ಮಾಡಿ ಪ್ರಕಟ ಮಾಡಿರೋದ್ರಿಂದ ಇದು ನಮಗೆ ಆಗಿರುವಂತ ಒಂದು ಅನ್ಯಾಯ ಆಗಿರ್ತದೆ. ಇದನ್ನ ದಯಮಾಡಿ ಸರ್ಕಾರ ಮತ್ತು ಇಲಾಖೆ ಇದನ್ನ ಗಮನಿಸಿ ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕಂತಕ್ಕಂಥದ್ದು ಮೊದಲನೇ ಅಂಶ ಆಗಿರೋದ್ರಿಂದ ನಾವು ಇದನ್ನ ಬಹಳ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀವಿ. ಇದನ್ನ ಕಡ್ಡಾಯವಾಗಿ ಇದನ್ನ ನೆರವೇರಿಸ್ಕೊಡ್ಬೇಕು ಅನ್ನೋದನ್ನೇ ನಮ್ಮ ಮನವಿಯ ಮತ್ತೆ ಚಿಂತನೆ ಆಗಿರ್ತದೆ. ಮತ್ತೆ ಇದ್ರ ಜೊತೆಗೆ ಜಾತಿ ಪ್ರಮಾಣ ಪತ್ರವನ್ನು ಈಗಾಗಲೇ ತಹಸೀಲ್ದಾರ್ ಕಚೇರಿಯಲ್ಲಿ ನೀಡುವಂತ ಗೊಂದಲ ಸೃಷ್ಟಿಯಾಗಿದೆ. ಈ ಗೊಂದಲ ಸೃಷ್ಟಿಯಾಗಿರೋದ್ರಿಂದ ABC ವರ್ಗೀಕರಣ ಜಾತಿ ಪ್ರಮಾಣ ಪತ್ರ ಏನಿದೆ ಇದನ್ನ ಕೊಡುವಂತ ಹಂತದಲ್ಲಿ ಈಗೇನು 53,000 ಹುದ್ದೆಗಳನ್ನು ನೇಮಕ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯ ಸರ್ಕಾರದ ಅಂಗವಾಗಿ ಈ ಜಾತಿ ಪ್ರಮಾಣ ಪತ್ರದೇ ಒಂದು ವಿಭಿನ್ನವಾದಂತಹ ಗೊಂದಲಕ್ಕೀಡಾಗಿದ್ದೀವಿ ನಾವು. ಆದ್ರಿಂದ ದಯಮಾಡಿ ಪರಿಪೂರ್ಣವಾದಂತಹ ಈ ಅಂಕಿಅಂಶಗಳು ನಾಗಮೋಹನ್ ದಾಸಿ ವರದಿ ಏನಿದೆ ಅದು ಅಂಕಿಅಂಶಗಳು ಪರಿಪೂರ್ಣವಾಗುವಂತಹ ಸಂದರ್ಭದವರೆಗೂ ಸರ್ಕಾರ ಮತ್ತು ಇಲಾಖೆ ಹಳೇ ಜಾತಿ ಪ್ರಮಾಣ ಪತ್ರವನ್ನೇ ಮುಂದುವರಿಸಬೇಕು ಅನ್ನೋದು ನಮ್ಮ ಕಳಕಳೆಯ ಮನವಿ. ಮತ್ತು ಇದನ್ನ ಹೊಸ ಜಾತಿ ಪ್ರಮಾಣ ಪತ್ರವನ್ನ ನಿಷ್ಠೂರವಾಗಿ ನಿಖರವಾಗಿ ನಾವು ಇವತ್ತು ಖಂಡಿಸ್ತಾ ಇದೀವಿ. ದಯಮಾಡಿ ಇದಕ್ಕೆ ಸಂಬಂಧಿಸಿದಂತ ತಹಸೀಲ್ದಾರ್ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಇಲಾಖೆ ಇರಬಹುದು, ಇದನ್ನ ಪರಿಪೂರ್ಣವಾದಂತ ಜವಾಬ್ದಾರಿಯನ್ನು ತಕೊಂಡು ಈ ಕೂಡಲೇ ಹಳೇ ಜಾತಿ ಪ್ರಮಾಣ ಪತ್ರವನ್ನೇ ನೀಡಬೇಕು ಅಂತ ಹೇಳಿ ಈ ಸುದ್ದಿಗೋಷ್ಠಿ ಮೂಲಕ ಅವ್ರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಈ ಒಂದು ಮೀಸಲಾತಿಯ ವರದಿ ಏನಾಗಿದೆ, ಮೀಸಲಾತಿಯ ಅಂಕಿಅಂಶಗಳು ಏನಾಗಿದೆ, ಈಗಾಗಲೇ 50%ಗಿಂತ ಜಾಸ್ತಿ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ತಡೆಯಾಜ್ಞೆ ಇದೆ. ಆದ್ರಿಂದ ತಡೆಯಾಜ್ಞೆ ಇರುವಂತಹ ವಿಚಾರವನ್ನ ನಾವು ಗಮನದಲ್ಲಿಟ್ಟುಕೊಂಡು ಇಲಾಖೆ ಮತ್ತು ಸರ್ಕಾರ ಅದು ತೀರ್ಮಾನ ಆಗುವವರೆಗೂ ಹಳೆ ಮೀಸಲಾತಿಯ ಪದ್ಧತಿಯನ್ನೇ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ದಯಮಾಡಿ ಇದ್ರ ಕಡೆಲೂ ಸಹ ಇದನ್ನ ಗಮನಹರಿಸಿ ಸರ್ಕಾರ ಇಲಾಖೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವಂಥ ಅಂಶವನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತ ಅಂದ್ರೆ, ನಾ ಮೊದಲನೇ ಪತ್ರಿಕಾಗೋಷ್ಠಿ ಪ್ರಾರಂಭವಾದಾಗಲೇ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ, ಈ ಪತ್ರಿಕಾಗೋಷ್ಠಿ ಯಾವ ಜನಾಂಗದ ಯಾವ ಜನಗಳ ವಿರುದ್ಧನೂ ಅಲ್ಲ. ಇದು ಬಲಗೈ ಸಮಾಜಕ್ಕೆ ಆಗಿರುವಂತ ಅನ್ಯಾಯವನ್ನ ಸರಿಪಡಿಸಿಕೊಳ್ಳೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾವು ನಿವೃತ್ತ ನೌಕರರು ಕರೆದಿರೋದು ಉದ್ದೇಶ ಅಷ್ಟೇ. ಆದ್ರೆ ಇತ್ತೀಚೆಗೆ ವಾಟ್ಸಪ್ಗಳಲ್ಲಿ ಪೇಪರ್ಗಳಲ್ಲಿ ನಮ್ಮ ಸನ್ಮಿತ್ರರು ಒಂದೊಂದು ಮಾಹಿತಿಯನ್ನ ಕೊಡ್ತಾ ಬಂದಿದ್ದಾರೆ. ಏನು ಅಂತಂದ್ರೆ, ರಕ್ತಪಾತ, ತೊಡೆ ತಟ್ಟುವುದು, ಮತ್ತೆ ಇದೆಲ್ಲವೂ ಒಂದು ಸೀಮಿತವಾದಂತಹ ಜಾತಿಗಳ ಮಂತ್ರಿಗಳಿಗೆ ತಲೆಗೆ ಕಟ್ಟುವಂತಹ ವಿಚಾರವನ್ನು ಸಹ ಪ್ರಸ್ತಾಪ ಮಾಡವರು. ಅವ್ರ ಹೆಸರು ನಮಗೆ ಬೇಡ, ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅವ್ರಿಗೆ ಒಂದು ನಾನು ಕರೆಯನ್ನ ಮನವಿಯನ್ನ ನಮ್ಮ ಸಹೋದರರಿಗೆ ಹೇಳ್ತಾ ಇದ್ದೀನಿ. ನಾವು ಅಶೋಕನ ಕಾಲದಿಂದ ಇಲ್ಲಿ ನಡ್ಕೊಂಡು ಬಂದಂತ ವಂಶಸ್ಥರಾಗಿರೋದ್ರಿಂದ ಅಶೋಕನಂತಹ ಮಹಾಚಕ್ರವರ್ತಿಯನ್ನೇ ಖಡ್ಗವನ್ನು ಬಿಟ್ಟು ಶಾಂತಿಗಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದಂತ ನಾವು ಪಂಗಡದವರಾಗಿರೋದ್ರಿಂದ ದಯಮಾಡಿ ಅಶೋಕನ ಖಡ್ಗದಕ್ಕೆ ನಾವು ಯಾರು ಹೋಗೋದು ಬೇಡಿ. ನಾವೆಲ್ಲರೂ ಸಹೋದರರು ಕುಂತಿ ಚಿಂತನೆ ಮಾಡಿ ಈ ವರ್ಗೀಕರಣವನ್ನು ಅನುಭವಿಸುವಂತಹ ವಿಚಾರವನ್ನ ನಾವು ವಿನಿಮಯ ಮಾಡ್ಕೋಬೇಕು ಹೊರತು ಈ ಖಡ್ಗ, ತೊಡೆ ತಟ್ಟೋದು, ರಕ್ತಪಾತ ಇವೆಲ್ಲವನ್ನು ಸಹ ನಾವು ಬದಿಗಿಟ್ಟು ಶಾಂತಿಯುತವಾದಂತಹ ಬುದ್ಧ ಕೊಟ್ಟಂತ ಶಾಂತಿ ಮಾರ್ಗದಲ್ಲಿ ನಡಿಬೇಕೆಂಬತಕ್ಕಂಥದ್ದೇ ನಮ್ಮ ಚಿಂತನೆ ಆಗಿರೋದ್ರಿಂದ ಅದನ್ನ ತಮ್ಮಲ್ಲೂ ಮನವಿ ಮಾಡ್ಕೊತಾ ಇದೀವಿ ನಾವು.
ನಾವೆಲ್ಲರೂ ಸಹ ಬುದ್ಧನ ಅನುಯಾಯಿಗಳಾಗಿರೋದ್ರಿಂದ ಬುದ್ಧನ ಶಾಂತಿ ಮಾರ್ಗವನ್ನು ಅನುಸರಿಸಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಎಂಬತಕ್ಕಂಥ ವಿಚಾರವನ್ನ ಈ ಪತ್ರಿಕಾಗೋಷ್ಠಿಯಿಂದ ತಮ್ಮ ಕಿವಿಗಳಿಗೆ, ತಮ್ಮ ಗಮನಕ್ಕೆ ತರುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಹಾಗೆ ಇನ್ನೊಂದು ವಿಷಯ ಏನಂತಂದ್ರೆ, ಸ್ವತಂತ್ರ ಭಾರತವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೇನು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲವನ್ನು ಬದಲಾಯಿಸಕ್ಕಾಗದೇ ಇರುವಂತದ್ದು, ಖಡ್ಗದಿಂದ ಆಗದೇ ಇರುವಂತದ್ದು, ಪೆನ್ನಿನ ಮೂಲಕ ಬದಲಾವಣೆಯನ್ನು ತರುವಂತಹ ಸಂದರ್ಭಗಳನ್ನ ಸೃಷ್ಟಿ ಮಾಡ್ಕೊಳ್ಳಿ ಎನ್ನುವಂತ ಮಾತನ್ನು ಹೇಳ್ತಾವ್ರೆ. ಹಾಗೆ ನಮ್ಗೆ ಪೆನ್ನಿನ ಭಾರತ, ಬುದ್ಧನ ಶಾಂತಿಯ ಭಾರತ ಇವು ನಾವು ಬಯಸೋದ್ರಿಂದವ ಇಂತಹ ತೊಡೆ ತಟ್ಟುವಂತಹ ಜನಗಳಿಗೆ ಇದೊಂದು ಕಿವಿ ಮಾತನ್ನ ಹೇಳ್ತಾ ಇದೀವಿ. ದಯಮಾಡಿ ನೀವೆಲ್ಲರೂ ಈ ಕಡೆ ಚಿಂತನೆ ಮಾಡಿ ನಮ್ಮ ಸಮಸ್ಯೆಗಳನ್ನು ನಮ್ಮ ಹಂತದಲ್ಲಿ ಬಗೆಹರಿಸ್ಕೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ಕಡಾಖಂಡಿತವಾಗಿ ನಾಗಮೋಹನ್ ದಾಸ್ ವರದಿಯು ನಮಗೆ ಅವೈಜ್ಞಾನಿಕವಾಗಿರುವುದರಿಂದ ನಾವು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಅದನ್ನ ತಿರಸ್ಕಾರ ಮಾಡ್ತಾ ಇದ್ದೀವಿ. ಸರ್ಕಾರ ಮತ್ತೆ ಇಲಾಖೆ ಅದನ್ನ ತಿರಸ್ಕಾರ ಮಾಡಿ ಹಿಂದಿನ ಒಂದು ಮೀಸಲಾತಿ ಪದ್ಧತಿಯನ್ನೇ ಮುಂದುವರಿಸಬೇಕು ಅಂತ ಹೇಳಿ ನಮ್ಮ ಕಳಕಳಿಯ ಮನವಿಯನ್ನು ಸರ್ಕಾರಕ್ಕೆ ಮತ್ತು ಇಲಾಖೆಗೆ, ರಾಜ್ಯಪಾಲರಿಗೆ ಸಲ್ಲಿಸ್ತಾ, ಇನ್ನು ಮುಂದಿನ ವಿಚಾರವನ್ನು ಸ್ನೇಹಿತರಾದ ಶ್ರೀಯುತ ರಾಮಕೃಷ್ಣ ಅವರು ಅದನ್ನು ಹಂಚ್ಕೋಬೇಕು ಅನ್ನೋಂಥ ಮಾತನ್ನು ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಮಸ್ಕಾರಗಳು. ಈ ಒಂದು ಪತ್ರಿಕಾಗೋಷ್ಠಿಯ ವೇದಿಕೆಯಲ್ಲಿ ನಮ್ಮ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದಂತಹ ಸ್ವಾಮಿಯವರಿದ್ದಾರೆ, ನಮ್ಮ SC/ST ಶಿಕ್ಷಕರ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದಂತಹ ಸಿದ್ದರಾಜ್ ಅವರಿದ್ದಾರೆ, ಹಿರಿಯರಾದಂತಹ ಸಮಾಜದ ದೊಡ್ಡಯ್ಯನವರಿದ್ದಾರೆ, ಮತ್ತು ಸಮನ್ವಯ ಸಮಿತಿ ಶಿಕ್ಷಕರ ಘಟಕದ ದೊಡ್ಡಸ್ವಾಮಿಯವರಿದ್ದಾರೆ, ಹಾಗೂ ಎಲ್ಲ ನಮ್ಮ ಹಿರಿಯರಾದಂಥ ಶಿವಣ್ಣ ಅವರಿದ್ದಾರೆ, ದಯಮಾಡಿ ಬನ್ನಿ ಇದ್ದಾರೆ, ಹಾಗೂ ನಮ್ಮ ಗುರು ಅವರಿದ್ದಾರೆ, ಭೀಮಾರ್ಮಿ ಅಧ್ಯಕ್ಷರು, ಮತ್ತೆ ನಮ್ಮ ನಂಜಪ್ಪನವರು ದಲಿತ ಒಕ್ಕೂಟದ ಎಲ್ಲರೂ ಇದ್ದೀರಿ. ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರು ಸ್ವಾಮಿಯವರು ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಇವತ್ತು ಏನು ಒಳ ಮೀಸಲಾತಿ ಅಂತಕ್ಕಂಥದ್ದನ್ನ ನಾಗಮೋಹನ್ ದಾಸ್ ವರದಿ ಏನು ಇವತ್ತು ಸರ್ಕಾರಕ್ಕೆ ಆಗಿರ್ತಕ್ಕಂಥದ್ದು, ಈ ವರದಿನೇ ಅವೈಜ್ಞಾನಿಕ. ಆ ವರದಿಯನ್ನ ಕೊಟ್ಟಂತ ನಾಗಮೋಹನ್ ದಾಸ್ ಅವರು ಇವತ್ತು ಹೇಳಿದ್ದಾರೆ, ಈ ವರದಿಯನ್ನ ಪರಿಷ್ಕರಿಸಿ, ತಿರಸ್ಕರಿಸಿ, ಪುರಸ್ಕರಿಸಿ ಯಾವ್ದು ಬೇಕಾದ್ರೂ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಸೊ ಎಲ್ಲೋ ಈ ಮಾತುಗಳಲ್ಲೇ ಗೊತ್ತಾಗುತ್ತೆ ಆ ವರದಿನಲ್ಲಿ ಏನೋ ಲೋಪದೋಷಗಳಿರ್ತಕ್ಕಂಥದ್ದು, ಬಹುಶಃ ಸ್ಪಷ್ಟತೆ ಇರ್ತಕ್ಕಂಥದ್ದು, ಬಹುಶಃ ಅದೇ ಆ ಮಾತುಗಳಿಂದ ಅರ್ಥವಾಗ್ತದೆ. ಆ ವರದಿನಲ್ಲಿ ಹೇಳಿರ್ತಕ್ಕಂಥ ಅಂತಿಮಗಳಿರ್ತಕ್ಕ ಮಾತುಗಳು ಪುರಸ್ಕರಿಸಿ, ಪರಿಷ್ಕರಿಸಿ, ತಿರಸ್ಕರಿಸಿ ಅಂತ ಹೇಳಿದ್ರು. ಸೊ ಇಷ್ಟಾದ್ರೂ ಸಹಿತ ಸರ್ಕಾರ ಈ ವರದಿಯನ್ನ ಅಂಗೀಕರಿಸ್ತಕ್ಕಂಥದ್ದು ಅವೈಜ್ಞಾನಿಕವಾಗಿದೆ. ತುಂಬಾ ಬಲಗೈ ಸಮುದಾಯಕ್ಕೆ ಬಹಳ ವಿಶೇಷವಾಗಿ ಇದು ತುಂಬಾ ಅನ್ಯಾಯ ಆಗ್ತದೆ. ರೋಸ್ಟರ್ ಬಿಂದುಗಳನ್ನ ಇವತ್ತು ಏನ್ ನಾವು ನೋಡ್ತಾ ಇದ್ದೀವಿ, ಮೊನ್ನೆ ಯಾವುದು ನಮ್ಮ ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಗ್ತಕ್ಕಂಥ ಒಂದು ನೇಮಕಾತಿ ವಿಷಯದಲ್ಲಿ ಬಂದಂತ ನೋಡೋ ಸಂದರ್ಭದಲ್ಲಿ ಸೊ ಎಲ್ಲವೂ ಒಂದೇ ವರ್ಗಕ್ಕೆ ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ. BC ವರ್ಗ ಮಾಡ್ತಕ್ಕಂಥದ್ದು A ವರ್ಗ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ವಿ. ಸೊ ಯಾಕೆ ಸರ್ಕಾರ ಇದನ್ನ ಇವತ್ತು DPR ಇದೆ, ಇವತ್ತು ಇಲಾಖಾ ಕಾನೂನು ತಜ್ಞರಿದ್ದಾರೆ, ಅವರೆಲ್ಲರನ್ನು ಕೂರಿಸಿ ಯಾಕೆ ಇದನ್ನ ಸರಿಯಾದ ರೀತಿಯಲ್ಲಿ ಸಮಗ್ರವಾಗಿ ಎಲ್ರಿಗೂ ನ್ಯಾಯ ಸಿಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾಕೆ ಇದನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಗಳ ಪ್ರಶ್ನೆ ಆಗಿದೆ. ಹಾಗಾಗಿ ತುಂಬಾ ಅವೈಜ್ಞಾನಿಕವಾಗಿದೆ. ಇದನ್ನ ತಿರಸ್ಕಾರ ಮಾಡಬೇಕು. ತಿರಸ್ಕಾರ ಮಾಡಿ ಈಗ ಏನು ಕೇಂದ್ರ ಸರ್ಕಾರದಿಂದ ಈ ಜಾತಿ ಗಣತಿ ಮತ್ತೆ ಈ ಜನಗಣತಿ ಬರ್ತಾ ಇದೆ, ಅಂಕಿಅಂಶಗಳು ಸಹಿತ ಅಲ್ಲೂ ಸಹಿತ ನಿಖರವಾಗಿ ಸಿಗ್ತಕ್ಕಂಥ ಸಾಧ್ಯತೆಗಳಿದೆ. ಹಂಗಾಗಿ ಇದು ನಮ್ಮ ಎಲ್ಲವೂ ಏನು ಇವತ್ತು ಎಡಬಲ ಮತ್ತೆ ಅಲೆಮಾರಿ ಸಮುದಾಯಗಳು ABC ಗ್ರೂಪ್ ಎಲ್ಲರೂ ನಮ್ಮ ಅಣ್ಣ ತಮ್ಮದಿರಿ, ನಾವೆಲ್ಲರೂ ಸಹೋದರರು, ಒಂದೇ ಕುಟುಂಬದವರು. ಒಂದ್ ಕಾಲದಲ್ಲಿ ನೀನ್ ಎಡದಲ್ಲಿರು ಬಲ್ದ ಕಡೆ ಇರು ಅಂತ ಅಂತ ಹೇಳಿರ್ಬೋದು, ಬಟ್ ನಾವೆಲ್ಲ ಅಣ್ಣ ತಮ್ಮದಿರ ಸಹೋದರರು. ಹಾಗಾಗಿ ಎಲ್ರಿಗೂ ಸಮಾನವಾದಂತ ನ್ಯಾಯ ಸಿಗ್ಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ. ಯಾರಿಗೂ ಇದರಿಂದ ಅನ್ಯಾಯ ಆಗಬಾರ್ದು, ಸಮಾನವಾದಂತ ನ್ಯಾಯ ಸಿಗ್ಬೇಕು. ಆಮೇಲೆ ಈ ವರದಿಯನ್ನ ಇನ್ನು ಏನು ಸಮೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕುಟುಂಬಗಳು ಬಿಟ್ಟೋಗಿದೆ. ಏನು ನಗರ ಪ್ರದೇಶದಲ್ಲಿ ಕೆಲವು ಕುಟುಂಬಗಳಿಗೆ ಸಮೀಕ್ಷೆಗೆ ಭಾಗಿಯಾಗಿಲ್ಲ, ಸಮೀಕ್ಷೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 100% ಇದ್ರಲ್ಲಿ ಭಾಗಿಯಾಗಿಲ್ಲ. ಹಂಗಾಗಿ ಇದು ನಿಖರವಾದಂತ ಅಂಶಗಳು ಸಿಕ್ಕಿಲ್ಲ. ಏನು ಹೋಮೋಜಿನಿಯಸ್ ಆ ಒಂದು ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಒಂದು ಏನು ಆ ಪ್ರಕಾರ ಒಂದು ಇದಾಗಬೇಕಾಗಿತ್ತು, ಯಾವುದು ಈ ಒಳ ಮೀಸಲಾತಿಯ ಇದು ಆಗ್ಬೇಕಾಗಿತ್ತು, ಅದಾಗಿಲ್ಲ. ಎಲ್ಲೋ ಒಂದ್ ಕಡೆ ಅದು ಲೋಪದೋಷ ಆಗಿದೆ. ಹಂಗಾಗಿ ಇದೆಲ್ಲವನ್ನ ಸಮಗ್ರವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ದಯಮಾಡಿ ಸುಪ್ರೀಂ ಕೋರ್ಟ್ನ ತೀರ್ಪು ಸಹಿತ ನಮ್ಗೆ ಅಲ್ಲಿ ಹೇಳಿದೆ, ಏನು 50% ಮೀರಬಾರ್ತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಇರೋದ್ರಿಂದ. ಸೊ ಹಂಗಾಗಿ ಇದೆಲ್ಲವನ್ನ ಪರಿಗಣನೆ ಮಾಡಿ ಸದ್ಯಕ್ಕೆ ನಮ್ಮ ಹಳೆ ಮೀಸಲಾತಿ ಪದ್ಧತಿನ ಜಾರಿಗೆ ತಂದು ಇದು ಪರಿಪೂರ್ಣವಾದಂತ ಒಂದು
ತಾರ್ಕಿಕವಾಗಿ ಒಂದು ಅಂತ್ಯವನ್ನು ಪಡ್ಕೊಳ್ಳೋರಿಗೆ ಇದ್ರಲ್ಲಿ ಒಂದು ಒಳ್ಳೆ ಅಂಶಗಳು ಬರೋರು ಸಹಿತ ಸದ್ಯಕ್ಕೆ ಈ ವರದಿನ ತಿರಸ್ಕಾರ ಮಾಡಬೇಕು. ಹಳೆ ಮೀಸಲಾತಿ ಪದ್ಧತಿಯನ್ನೇ ನಾವು ಅಂಗೀಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರಿಗೂ ಸಹಿತ ಅನ್ಯಾಯ ಆಗಬಾರ್ದು. ಈ ಒಂದು ಒಳ್ಳೆಯ ಅಂಶಗಳು ಬರಬೇಕು, ಒಳ್ಳೆ ವರದಿ ತಯಾರಾಗಬೇಕು, ಎಲ್ರಿಗೂ ನ್ಯಾಯ ಸಿಗ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ಹಂಗಾಗಿ ಖಂಡಿಸ್ತಕ್ಕಂಥದ್ದು ಏನು ಈಗ ನಮ್ಮ ಸಮಾಜ ಕಲ್ಯಾಣ ಸಚಿವರನ್ನೇ ಆಗಲಿ ಯಾರನ್ನೇ ಆಗಲಿ ವೈಯಕ್ತಿಕ ನಿಂದನೆ ಮಾಡ್ತಕ್ಕಂಥದ್ದು ದಯಮಾಡಿ ಇದನ್ನೆಲ್ಲವನ್ನು ನಿಲ್ಲಿಸಬೇಕು. ಎಲ್ಲ ನಾವು ಸಹೋದರ ಅಣ್ಣ ತಮ್ಮದಿರಿದ್ದೀವಿ. ಸೊ ಅವ್ರಿಗೆ ಈಗ ನೋಡ್ತಾ ಇದೀವಿ ವಾಟ್ಸಪ್ ಗ್ರೂಪ್ಗಳು, ದಯಮಾಡಿ ಇದೆಲ್ಲವನ್ನು ನಿಲ್ಲಿಸಿ ಸಹೋದರ ಭಾವದಿಂದ ನಾವೆಲ್ಲರೂ ಸಹಿತ ಈ ನ್ಯಾಯಸಮ್ಮತ ಬಗೆಹರಿಸಲಿ. ಸದ್ಯಕ್ಕೆ ಈ ವರದಿಯನ್ನ ತಿರಸ್ಕರಿಸಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ವರದಿ ತಯಾರಾಗಿ ತಿರಸ್ಕರಿಸಬೇಕು. ಮತ್ತೆ ಈ ಹಳೆ ಮೀಸಲಾತಿ ಪದ್ಧತಿ ನಾವು ಮುಂದುವರಿಸಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ನಮ್ಮ ಪರಿಶಿಷ್ಟ ಜಾತಿ ನಮ್ಮ ಎಲ್ಲ ನಿವೃತ್ತ ನೌಕರರ ಬಲಗೈ ನೌಕರರ ಪರವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಂಗಾಗಿ ತಾವೆಲ್ಲರೂ ಸಹಿತ ಈ ನಮ್ಮ ಒತ್ತಾಯ ಆಗಿದೆ, ಸರ್ಕಾರಕ್ಕೆ ಒತ್ತಾಯ ಆಗಿದೆ, ದಯಮಾಡಿ ಪುರಸ್ಕರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ಪತ್ರಿಕಾ ವರದಿಯ ಮಿತ್ರತೆಗೆ ನಮಸ್ಕರಿಸುತ್ತಾ ಹಾಗೂ ಎಲ್ಲ ನಮ್ಮ ಸಮುದಾಯದ ಹಿರಿಯ ಗೌರವವಾಗಿ ಅವ್ರಿಗೆ ಗೌರವಿಸುತ್ತಾ, ಈ ಒಂದು ಏನು ನಾಗಮೋಹನ್ ದಾಸ್ ರವರ ಒಳ ಮೀಸಲಾತಿ ಜಾರಿಯಲ್ಲಿದೆ, ನಮಗೆ ತುಂಬಾ ಅಸಮಾಧಾನವಾಗಿದೆ. ಯಾಕೆಂತಂದ್ರೆ ನಾವು ಬಲಗೈನವರು ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆ ಇದ್ದೀವಿ. ಅದರಿಂದ ಈ ಹೆಚ್ಚಿನ ಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿ ನಮಗೆ ಆಗಿಲ್ಲ. ಆದ್ರಿಂದ ಸರ್ಕಾರ, ಜನಪ್ರತಿನಿಧಿಗಳು ಮತ್ತೆ ಏನು ನಮ್ಮ ಎಲ್ಲ ಹಿರಿಯ ಇದಿರಿ, ಸರ್ಕಾರದ ಜನಪ್ರತಿನಿಧಿಗಳಾಗಿದ್ದೀರಿ, ನೀವೆಲ್ಲ ಇದಕ್ಕೆ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿಯನ್ನ ಕೊಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಈಗ ನಾಗಮೋಹನ್ ದಾಸ್ ರವರ ವರದಿ ನಮಗೆ ತುಂಬಾ ಅನ್ಯಾಯವಾಗಿದೆ, ಅದನ್ನ ಸರಿಪಡಿಸಿ, ಇಲ್ಲ ಅಂತಂದ್ರೆ ನಿಮಗೆ ಏನು ಹಳೆಯ ಪದ್ಧತಿ ಇದೆ ಅದನ್ನೇ ಜಾರಿಗೊಳಿಸಬೇಕು ಅಂತ ಹೇಳಿ ನಾವು ನಮ್ಮ ಸಂಘದ ವತಿಯಿಂದ ಎಲ್ಲ ಒತ್ತಾಯಪೂರ್ವಕ ನಾವು ಮನವಿ ಮಾಡ್ತಾ ಇದ್ದೀವಿ. ನಾವೆಲ್ಲ ಒಂದೇ, ಯಾರೋ ಯಾವುದೋ ಒಂದು ಪ್ರೇರಿತವಾಗಿ ಇದು ಒಳ ಮೀಸಲಾತಿ ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ಒಳ ಮೀಸಲಾತಿಯ ಒಂದು ಇಲ್ಲ. ಇದು ರಾಜಕೀಯ ಪ್ರೇರಿತವಾಗಿ ನಮ್ಮಲ್ಲೇ ಪಂಗಡ ಮಾಡಕ್ಕೆ ಇದೆಲ್ಲ ಮಾಡಿದ್ದಾರೆ. ಅದರಿಂದ ದಯಮಾಡಿ ನಮಗೆ ನಮ್ಮ ಬಲಗೈ ಸಮುದಾಯಕ್ಕೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು. ಮತ್ತೆ ಇಲ್ಲ ಅಂತಂದ್ರೆ ನಾವು ಇದೇ ರೀತಿ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ, ಇಲ್ಲ ನಮಗೆ ಹಳೆಯ ಪದ್ಧತಿಯನ್ನು ಈಗ ಮುಂದುವರಿಸಿ ಅಂತ ಅಂದ್ಬಿಟ್ಟು ಹೇಳಿ ನಾವೆಲ್ಲ ನಮ್ಮ ಬಲಗೈ ಜನಾಂಗದ ಸಮುದಾಯ ವತಿಯಿಂದ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಸರ್ಕಾರಕ್ಕೆ ಇದ್ರ ಬಗ್ಗೆ